ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಾನಂದ್. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ ಪ್ರತಿದಿನ ಬೆಳಕಿಂದ ಕೂಡಿರಲಿ. ಪ್ರತಿಯೊಂದು ನಿಮ್ಮ ಆಸೆ ಕನಸುಗಳು ಎಲ್ಲನೂ ಈಡೇರಲಿ. ಈ ವರ್ಷ ಪ್ರತಿದಿನನೂ ಆರೋಗ್ಯ, ಐಶ್ವರ್ಯ, ಇವನ್ ನೆಮ್ಮದಿ ಕೊಟ್ಟು ಆ ದೇವರು ಕರುಣಿಸ್ಲಿ ಅಂತ ಆಶಿಸ್ತಾ, ಈ ವರ್ಷ ಹೊಸ ವರ್ಷ ಒಂದು ನಿರ್ಧಾರನ ನಾವು ತಗೊಂಡಿದ್ದೀವಿ. ಆ ನಿರ್ಧಾರ ಏನಂದರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ನಿಯರ್ಲಿ 8 ವರ್ಷದಿಂದ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇದ್ವಿ. ಇಂಡಸ್ಟ್ರಿಲಿ ಅಪ್ಪು ನೋಡಿದ್ದೀವಿ, ಡೌನು ನೋಡಿದ್ದೀವಿ. ಇಂಡಸ್ಟ್ರಿ ಒಳ್ಳೆ ಭಾಗನೂ ನೋಡಿದ್ದೀವಿ, ಕೆಟ್ಟ ಮುಖನೂ ನೋಡಿದ್ದೀವಿ. ಸೊ ಯಾವುದೇ ಒಂದು ಇಂಡಸ್ಟ್ರಿಲಲ್ಲೂ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಈ ಇಂಡಸ್ಟ್ರಿಲಿ ನಾವು ಎರಡನ್ನೂ ಫೇಸ್ ಮಾಡಿದ್ದೀವಿ. ಈ ಇಂಡಸ್ಟ್ರಿಲೂ ಕೂಡ ಸೊ ಏನು ಒಳ್ಳೇದು ಏನು ಕೆಟ್ಟದ್ದು ಅನ್ನೋಕಿನ ಆ್ಯಕ್ಚುಲಿ ಇಂಡಸ್ಟ್ರಿ ಒಳ್ಳೇದಿದೆ, 99% ಅಲ್ಲ 100% ಒಳ್ಳೇದಿದೆ. ಅದು ಕೆಲವೊಂದು ವ್ಯಕ್ತಿಗಳು ತಗೊಳ್ಳೋಂಥ ನಿರ್ಧಾರ ಎಷ್ಟೋ ಜನರ ಜೀವನನ ನರಕಾನೂ ಮಾಡಿದ್ದು ನೋಡಿದ್ದೀವಿ. ಆ ವ್ಯಕ್ತಿಗಳು ತಗೊಳ್ಳೋ ನಿರ್ಧಾರ ಎಷ್ಟೋ ಜನರ ಜೀವನನ ಬದಲಾಯಿಸಿದ್ದು ನೋಡಿದ್ದೀವಿ. ಸೊ ಈ ಜೀವನ ಬದಲಾಗೋದು, ಇವನ್ ನರಕ ಆಗೋದು ಆ ಜಸ್ಟ್ ಒಬ್ಬ ವ್ಯಕ್ತಿ ತಗೊಳ್ಳೋ ನಿರ್ಧಾರ ಮೇಲೆ ಇರುತ್ತೆ. ಸೊ ಎಷ್ಟೋ ಜನ ಒಬ್ಬ ವ್ಯಕ್ತಿಗಳ ಮೇಲೆ ನಂಬಿರ್ತಾರೆ. ಆ ನಂಬಿಕೆ ಹುಸಿಯಾಗಿದ್ದು ನೋಡಿದ್ವಿ, ನಂಬಿಕೆ ಗಟ್ಟಿಯಾಗಿದ್ದು ನೋಡಿದ್ದೀವಿ ಇಂಡಸ್ಟ್ರಿಲಿ. ಸೊ ಈ ಇಂಡಸ್ಟ್ರಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ನ ಕೊಟ್ಟಿದೆ, ಸಾಕಷ್ಟು ಖುಷಿನ ಕೊಟ್ಟಿದೆ. ನಾವು ಇಷ್ಟು ವರ್ಷ ಏನು ನಡೆದು ಬಂದ್ವಿ, 8 ವರ್ಷ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ, ಆ ಇಂಡಸ್ಟ್ರಿಲಿ ಸಾಥ್ ಕೊಟ್ಟಂಥ ನಮ್ಮ ಅಪ್ಲೈನ್, ನಮ್ಮ ಗುರುಗಳಿಗೂ ಎಲ್ರಿಗೂ ಧನ್ಯವಾದ, ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಈ ಇಂಡಸ್ಟ್ರಿ ಇಷ್ಟು ವರ್ಷ ಕಲಿಸಿದ್ರು, ಎಲ್ಲನೂ ಕಲಿಸಿದ್ರು ಅವ್ರಿಗೂ. ಅದ್ರ ಜೊತೆ ಪ್ರತಿಯೊಂದು ಹೆಜ್ಜೆಲ್ಲೂ ಸಾಥ್ ಕೊಟ್ಟಂಥ ಕಂಪನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಲ್ಲಿರುವಂಥ ವಾತಾವರಣ ಆಗಿರ್ಬೋದು, ಅವ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಸೊ ಈಗ ಫೈನಲಿ ಎಲ್ಲರೂ ಒಳ್ಳೇದು ಮಾಡಿದ್ದಾರೆ. ಆದರೆ ಫೈನಲಿ ನಾವು ಒಂದು ನಿರ್ಧಾರ ತೊಗೊಂಡಿದ್ದೀವಿ. ಯಾಕೆ ಈ ನಿರ್ಧಾರ ಅನ್ನೋಕ್ಕಿಂತ ಅವಶ್ಯಕತೆ ಇತ್ತು ಈ ನಿರ್ಧಾರ. ಯಾಕಂದರೆ ನಾವು ಒಂದು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ನಮ್ಮ ಗುರುಗಳು ಹೇಳಿದ್ದು, ಒಂದು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಹತ್ತೋರು ಇರ್ತಾರೆ, ಎಳೆಯೋರು ಇರ್ತಾರೆ. ಆದರೆ ಒಂದೊಂದು ಸಂದರ್ಭದಲ್ಲಿ ನಡೆಯುವಂಥ ಬಸ್ಸಿಂದ ಡ್ರೈವರ್ನೇ ಇಳಿದ್ಬಿಡ್ತಾರೆ. ಹೋಗ್ತಿರುವಂಥ ಬಸ್ಸಿಂದ ಡ್ರೈವರೇ ಹೇಳಿದ್ರೆ ಎಷ್ಟೋ ಜನರ ಜೀವನ ಯಾ ಗತಿ ಆಗಬೇಕು, ಏನೋ ಒಂದು ಡೆಸ್ಟಿನಿನ ನಂಬಿ ಬಂದಿರ್ತಾರೆ. ಸೊ ಆ ರೀತಿ ಇಂಡಸ್ಟ್ರಿಲಿ ಅದನ್ನೂ ಫೇಸ್ ಮಾಡಿದ್ದೀವಿ. ಸೊ ನಾವು ನಂಬಿ ಆ ಬಸ್ಸಲ್ಲಿ ಕೂತಿದ್ವಿ. ಜಸ್ಟ್ ಇಳಿಯೋರು ಇಳಿತಾ ಇದ್ರು, ಹತ್ತೋರು ಹತ್ತುತ್ತಾ ಇದ್ರು. ಆದರೆ ಡ್ರೈವರ್ ಹೇಳಿದ್ರಲ್ಲ, ಇಳಿದು ಬೇರೆ ಬಸ್ಸಿಗೆ ನಮ್ಮನ್ನೂ ಶಿಫ್ಟ್ ಮಾಡಿದರು. ಆದರೆ ನಾವು ಹೋಗುವಂಥ ದಾರಿ, ಆ ಸ್ಪೀಡ್, ಆ ಏನು ನಮ್ಮ ವಿಚಾರಗಳಿದ್ವು, ಆ ವಿಚಾರಗಳು ಅಲ್ಲಿಗೆ ಮ್ಯಾಚ್ ಆಗಲಿಲ್ಲ. ಆ ಒಂದು ಕಾರಣದಿಂದ ನಾವು ಲಾಸ್ಟ್ ಒಂದು 8 ಮಂತ್ಸಿಂದ ಸಾಕಷ್ಟು ವಿಚಾರ ಮಾಡ್ತಿದ್ವಿ. ಸೊ ಒಂದು ಸರ್ಕಲ್ ಹಾಕೊಂಡಿದ್ವಿ ನಾವು, ಒಂದು ಸರ್ಕಲ್, ಇದೇ ಪ್ರಪಂಚ, ಇವ್ರ ಜೊತೆ ಇದ್ದರೆ ನಾವು ಬೆಳಿತೀವಿ ಅಂತ. ಸೊ ಆ ಸರ್ಕಲ್ ಬಿಟ್ಟು ನಾವು ವಿಚಾರನೂ ಮಾಡ್ತಿಲ್ಲ. ಯಾಕಂದರೆ ನಮ್ಮ ಕನಸುಗಳು ದೊಡ್ಡದಿದ್ವು. ಆದರೆ ಸೊ ನಾವು ಆ ಸರ್ಕಲ್ ಬಿಟ್ಟು ಹೋಗಬಾರ್ದು ಅಂತ ಬೇರೆ ಕೆಲವೊಂದು ತಪ್ಪು ನಿರ್ಧಾರ ನಾನು ತೊಗೊಂಡಿದ್ದೆ ಆ್ಯಕ್ಚುಲಿ. ಸೊ ಯಾಕಂದರೆ ಅದನ್ನು ಹೋಗಬಾರ್ದು ಅಂತ ಬೇರೆ ಏನೋ ಒಂದು ಟ್ರೈ ಮಾಡೋಕೆ ಹೋಗಿದ್ದೆ. ಸೊ ಅದರಿಂದ ಫೇಲೂ ಕಂಡಿದ್ದೀವಿ. ಸೊ ಫೈನಲಿ ಅವೆಲ್ಲನೂ ಬಿಟ್ಟಾಕಿ ಈಗ ಹೊಸ ವರ್ಷ ಒಂದು ನಿರ್ಧಾರ ಹತ್ರ ಮುನ್ನುಗ್ತಾ ಇದ್ದೇವೆ. ಆ ನಿರ್ಧಾರ ಏನಂದರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಯಾಕಂದರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಕೆಲವೊಂದು ವ್ಯಕ್ತಿಗಳು ಆ್ಯಕ್ಚುಲಿ ದೊಡ್ಡ ಮಟ್ಟಿಗೆ ಇಂಡಸ್ಟ್ರಿ ವಿಷನ್, ಇಂಡಸ್ಟ್ರಿ ಯಾವ ಮಟ್ಟಿಗಿದೆ ಅಂದರೆ ಸಾಕಷ್ಟು ಜನ, ಯಾಕಂದರೆ ಯಾವಾಗಲೂ ಹೇಳ್ತಿರ್ತೇವೆ ಇಂಡಿಯಾದಲ್ಲಿ ರೋಗ ನಿರುದ್ಯೋಗ, ಅದಕ್ಕೆ ಸೊಲ್ಯೂಷನ್ ಮೇಜರ್ ಒಂದು ಇಂಡಸ್ಟ್ರಿ ಯಾವುದಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ರೈಟ್ ಕಂಪನಿಗಳು ಇದ್ದಾವೆ. ಸೊ ಆಲ್ರೆಡಿ ಸ್ಪೀಡಲ್ಲಿ ಗ್ರೋತ್ ಆಗುವಂಥದ್ದು ಆಲ್ ಓವರ್ ಇಂಡಿಯಾದಲ್ಲಿ ಪ್ರೂವನ್ ಮಾಡಿದ ಸಿಸ್ಟಮು ಇದ್ದಾವೆ. ನಾವು ಅವನ್ನ ಹೊರಗಡೆ ನಮ್ಮ ಸರ್ಕಲ್ನಿಂದ ನಾವು ವಿಚಾರ ಮಾಡಿದ್ದಿಲ್ಲ, ಥಿಂಕು ಮಾಡಿದ್ದಿಲ್ಲ, ನೋಡಿದ್ದಿಲ್ಲ. ಸೊ ಇವತ್ತು ಸ್ವಲ್ಪ ಕಣ್ಣು ಮುಂದೆ ಇರುವಂಥ ಪರದೆನ ಸರಿಸಿ ಅದನ್ನು ನೋಡಿ, ಈಗ ಲಾಸ್ಟ್ ಒಂದು 15 ಡೇಸ್, 1 ತಿಂಗಳು ಸಾಕಷ್ಟು ಸರ್ಚ್ ಮಾಡಿ, ಅಳುದು ತೂಗಿ ಎಲ್ಲ ಆ್ಯಂಗಲ್ಗೂ ವಿಚಾರ ಮಾಡಿ, ಸೊ ಫೈನಲಿ ಇವತ್ತಿಂದಾನೇ ದೊಡ್ಡ ಮಟ್ಟಿಗೆ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಇಂಡಸ್ಟ್ರಿ, ಆ ಕಂಪ್ನಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಆ ಕಂಪ್ನಿ ಯಾವುದಂದರೆ ಹೇಳೋಕೆ ತುಂಬಾ ಖುಷಿ ಆಗುತ್ತೆ. ಆ ಕಂಪ್ನಿ SLPS ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ. SLPS ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಆ ಕಂಪನಿ ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ಎಲ್ಲ ರೀತಿಯೂ ಅಳುದು ತೂಗಿ ನೋಡಿದಾಗ ತುಂಬಾ ಫಾಸ್ಟೆಸ್ಟ್ ಆಗಿ ಗ್ರೋ ಆದಂಥ ಕಂಪನಿ 10 ವರ್ಷದಲ್ಲಿ ಪ್ರೂವ್ ಮಾಡಿದೆ. ಎಲ್ಲ ರೀತಿಯೂ ಸ್ಟೇಬಲ್ ಆಗಿದೆ. ತಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಇಟ್ಕೊಂಡು ಆಲ್ರೆಡಿ ರನ್ ಮಾಡ್ತಿದ್ದಾರೆ. ಸೊ ಆಲ್ರೆಡಿ ಪ್ರೂವನ್ ಸಿಸ್ಟಮ್ ರೆಡಿ ಆಗಿದೆ. ಆಲ್ರೆಡಿ ಎಲ್ಲ ರೀತಿಯೂ ಏನೆಲ್ಲ 10 ವರ್ಷ ಈಗ ನಾವೇನು ಫೇಸ್ ಮಾಡಿದ್ವಿ ಚಾಲೆಂಜಸ್, ಕೆಲವೊಂದು ವ್ಯಕ್ತಿಗಳಿಂದ ಆಗಿರ್ಬೋದು, ಕೆಲವೊಂದು ಸಂದರ್ಭಗಳಿಂದ ಆಗಿರ್ಬೋದು, ಸಿಚುವೇಶನಿಂದ ಫೇಸ್ ಮಾಡಿದ್ವಿ. ಅದೆಲ್ಲನೂ 10 ವರ್ಷದಲ್ಲಿ ಆಲ್ಮೋಸ್ಟ್ ಫೇಸ್ ಮಾಡಿ ಎಲ್ಲನೂ ರೆಡಿಯಾಗಿ ಸೌತ್ ಇಂಡಿಯಾ, ಎಂಟರ್ ಕರ್ನಾಟಕ ಆಯಿತು, ಆಂಧ್ರ ಆಯಿತು, ತೆಲಂಗಾಣ ಆಯಿತು, ಇವನ್ ಮಹಾರಾಷ್ಟ್ರ ಆಯಿತು, ಈ ಭಾಗದಲ್ಲಿ ಲಿಟ್ರಲಿ ಆ ಮಟ್ಟಿಗಿಲ್ಲ. ಸೊ ಅಂಥ ಒಂದು ಅವಕಾಶಕ್ಕೆ ನಾವು ಕಾಲಿಡ್ತಿದ್ದೀವಿ, ನಾವು, ನಮ್ಮ ಲೀಡರ್ಶಿಪ್, ಇವನ್ ನಮ್ಮ ಟೀಮ್ಮೇಟ್ಸ್. ಸೊ ಈ 15 ದಿನ ಜಸ್ಟ್ ಇದ್ರ ಬಗ್ಗೆ ಎಲ್ಲ ರೀತಿ ಸರ್ಚ್ ಮಾಡಿ, ಕೆಲವೊಂದು ಆಲ್ರೆಡಿ ಫೀಲ್ಡಲ್ಲಿ ಕೆಲವೊಂದೆಲ್ಲ ಎಕ್ಸ್ಪೆರಿಮೆಂಟು ಮಾಡಿದ್ವಿ. ತುಂಬಾ ಎಲ್ಲ ಕಡೆಯೂ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ. ಸೊ ಈ ನಿರ್ಧಾರಕ್ಕೆ ಒಂದೇ ಒಂದು, ಈ ನಿರ್ಧಾರ ಸ್ವಂತದ್ದು. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತಂದೆ ಆದ ನಿರ್ಧಾರ ತಗೊಳ್ಳೋ ಒಂದು ಹಕ್ಕಿರುತ್ತೆ.
ಸೊ ಈ ನಿರ್ಧಾರ ಯಾವುದೇ ಒಂದು ಫ್ರೆಶರ್ಗೆ ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಅಲ್ಲ. ಸೊ ನಾವು ಈ ಇಂಡಸ್ಟ್ರಿನ 8 ವರ್ಷ ಮಾಡಿದ್ರು, ಲಾಸ್ಟ್ 1 ಇಯರ್ ಬಿಟ್ಟು ಏನು ನಾವೆಲ್ಲ ಏನು ಯಾವ್ದೆಲ್ಲ ಕೆಲಸ ಮಾಡಿದ್ವಿ ಪ್ಯಾಷನಿಟಿಕಲಿ ಬಿಲ್ಡ್ ಮಾಡಿದ್ವಿ, ಖುಷಿಗೋಸ್ಕರ ಮಾಡಿದ್ವಿ. ನಂದು ಒಂದು ನಂಬಿಕೆ ಇದೆ, ಗಾಢವಾದ ನಂಬಿಕೆ ಇದೆ. ಆ ನಂಬಿಕೆ ಏನಂದ್ರೆ ನಾವು ಯಾವುದೇ ಕೆಲಸ ಮಾಡಲಿ, ನಾಟ್ ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇಲ್ಲ, ಯಾವುದೇ ಒಂದು ಕೆಲಸ ಮಾಡಲಿ ಆ ಕೆಲಸದಲ್ಲಿ ಖುಷಿ ಇರಬೇಕು. ನಾವು ಮಾಡೋವಂಥ ಕೆಲಸದಲ್ಲಿ ಖುಷಿ ಇರಬೇಕು, ಅಥವಾ ನಾವು ಮಾಡೋವಂಥ ಕೆಲಸನ ಖುಷಿ ಪಟ್ಟು ಮಾಡಬೇಕು. ಡೂ ವಾಟ್ ಯು ಲವ್ ವಾಟ್ ಯು ಡೂ ಅಂತ ನಾ ಯಾವಾಗಲೂ ಕಾಲೇಜ್ ಇದ್ದಾಗಿಂದ ಬಿಲೀವ್ ಮಾಡ್ತಾ ಬಂದಿದ್ದೀನಿ ಆ್ಯಕ್ಚುಲಿ. ಸೊ ನಾನು ಲಾಸ್ಟ್ 1 ಇಯರಿಂದ ನಾ ಮಾಡೋವಂಥ ಕೆಲಸ ನನಗೆ ಆ ಒಳಗಿಂದ ಬರ್ತಿಲ್ಲ, ಇನ್ನರ್ ಫೀಲಿಂಗ್ ಬರ್ತಿದ್ದಿಲ್ಲ. ಆದರೆ ಜಸ್ಟ್ ಲಾಸ್ಟ್ 15 ಡೇಸ್ ನಾವೇನು ಟ್ರಯಲ್ ಮಾಡಿದ್ವಿ, ಈ 15 ಡೇ 20 ಡೇಸಲ್ಲಿ ತುಂಬಾನೇ ಖುಷಿ ಕೊಡ್ತಿದೆ ನಾವು ಮಾಡೋವಂಥ ಕೆಲಸ. ಆ ಖುಷಿ ಹತ್ರ ನುಗ್ತಾ ಇದ್ದೀವಿ. ಸೊ ಅದಕ್ಕೆ ಸಾಥ್ ಕೊಟ್ಟಂಥ ಲೀಡರ್ಶಿಪ್ಗೆ ಮತ್ತು ಮೊದಲು ಕಲಿಸಿದಂಥ ಎಲ್ಲ ಲೀಡರ್ಶಿಪ್ಗೂ ಎಂಟೈರ್ ಮ್ಯಾನೇಜ್ಮೆಂಟ್ಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಹೊಸ ಹೆಜ್ಜೆ AWPL ಅಂತ SLPS ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಾಲಿಡ್ತಿದ್ದೀವಿ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾರಿಗೆಲ್ಲ ಇದ್ರ ಬಗ್ಗೆ ತಿಳ್ಕೋಬೇಕಂತ ಆಸಕ್ತಿ ಇದೆನೋ ಡೆಫಿನೆಟ್ಲಿ ನಾ ಕೆಳಗಡೆ ಈ ವಿಡಿಯೋ ಕೆಳಗಡೆ ನಂಬರ್ನ ಮೆನ್ಷನ್ ಮಾಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಒಂದೇ ಒಂದು ಯಾವುದೇ ಎಲ್ಲೇ ಇರಲಿ, ನೀವು ಮಾಡೋವಂಥ ಕೆಲಸನ ಇಷ್ಟಪಟ್ಟು ಮಾಡಿ ಡೆಫಿನೆಟ್ಲಿ ನೀವು ಅನ್ಕೊಂಡ್ರೆ ಡೆಸ್ಟಿನ ಮುಟ್ಟೇ ಮುಟ್ತೀರಾ ಅಂತ ಹೇಳ್ತಾ, ಲವ್ ಯು ಆಲ್ ಡಿಯರ್ಸ್.